ಸಂಜೆ ಜನ್ ನಾಸ್ತಾ What is up fam? Hi, so welcome back my new vlog. Guys, ನಾವು ಇವತ್ತು ಹೋಗ್ತಾ ಇದ್ದೇವೆ ಮಾಲ್ಗೆ. ಯಾವ ಮಾಲ್ ಅಂದರೆ ಮಾಲ್ ಆಫ್ ಏಷ್ಯಾ. ಗೈಸ್ ಹೆಂಗಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ. ಗೈಸ್ ಮಾಲ್ ಅಂತೂ ಮಾತಾಡೋಂಗಿಲ್ಲ, ಬೇರೆ ಅಷ್ಟು ಚೆನ್ನಾಗಿತ್ತು, ಅಷ್ಟು ಲಕ್ಸುರಿ ಆಗಿತ್ತು. ಸೊ ನಾನು ನಮ್ಮ ಅತ್ತೆ ಹಾಗೂ ನಮ್ಮ ಮಾವನಮ್ಮ ಅಂದರೆ ನಮ್ಮ ಅತ್ತೆ ಹೋಗಿದ್ವಿ. ಗೈಸ್ ಎಲ್ಲ ಐಟಮ್ಸು ಏನಂತೀರ ಲಕ್ಸುರಿ ಗಾಯ್ಸ್, ಎಲ್ಲನೂ ಕಾಸ್ಟ್ಲಿ ಇತ್ತು. ಸೊ ನಾವು ಹೆಂಗಾಯ್ತಂದರೆ ಈ ಎಕ್ಸಿಬಿಷನಲ್ಲಿ ಇಟ್ಟದ್ದು ನೋಡೋಕ್ಕೆ ಹೋದಾಗ ಆಯ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಯಾಕಂದರೆ ಅಷ್ಟು ಕಾಸ್ಟ್ಲಿಯೆಸ್ಟ್ ಐಟಮ್ಸ್ ಇತ್ತು ಅಷ್ಟೇ. ನಮ್ಮಂಥವ್ರಿಗೆಲ್ಲ ತಗೊಳ್ಳೋ ಹಾಗೇನೇ ಇಲ್ಲ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಗೈಸ್. ಸೊ ಒಂದೆರಡು ಫೋಟೋಸ್ ತೆಗ್ದ್ವಿ ಗೈಸ್. ಹೌದು ಕಾಸ್ಟ್ಲಿಯೆಸ್ಟ್ ಐಟಮ್ಸು, ಆದರೆ ನೋಡಿದಾಗ ತಗೋಬೇಕು ಅನಿಸುತ್ತೆ. ಬಟ್ ಗಾಯ್ಸ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಂದಿನ ಬರುತ್ತೆ ಗಾಯ್ಸ್ ನಾನು ತಗೊಳ್ತೀನಿ. ನನ್ನಿಂದನೂ ಅಂತ ಕೆಲವೊಂದು ಐಟಮ್ಸನ್ನು ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂತ ಆ ದಿನ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ. ನೋಡಿ ಗಾಯ್ಸ್, ಇದು ಮಾಲಿದು ಹೊರಗೆ ಒಂದೆರಡು ಮೂರು ಫೋಟೋಸ್ ತೆಗಿಯೋಣ ಅಂತ ಮಾಲಿದು ಹೊರಗಡೆ ತೆಗಿತಾ ಇದ್ವಿ. ಸೊ ನೋಡಿ ಹಿಂಗಿದೆ, ಇದು ನೈಟಲ್ಲಿ ಚೆನ್ನಾಗಿ ಕಾಣುತ್ತೆ. ನೈಟಿಗೆ ಬಂದರೆ ಒಳ್ಳೆ ಕಾಣುತ್ತೆ. ಸೊ ಹಾಗೆ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಕ್ಯಾಬ್ ವೆಯ್ಟ್ ಮಾಡ್ತಿದ್ದೀವಿ, ಕ್ಯಾಬ್ ಬಂದಿಲ್ಲ ಇನ್ನು. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಗೈಸ್ ಮಾಲ್ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ, ಲಕ್ಸುರಿ ಇದೆ, ಒಳ್ಳೇದಿದೆ. ಏನೋ ಒಂಥರ ಖುಷಿ ಆಯಿತು ಗೈಸ್. ಮಾಲ್ಗೆ ಹೋಗ್ಬೇಕಂತ ನನ್ನೊಂದು ಡ್ರೀಮ್ ಇತ್ತು, ಕಂಪ್ಲೀಟ್ ಆಯಿತು. ಸೊ ನೋಡಿ ಗೈಸ್, ಪಾರಿವಾಳ ಹೆಂಗಿದೆ, ನಾವು ಕೈಗೆ ಸಿಗ್ತವೆ ಗೈಸ್ ಪಾರಿವಾಳ. ಅದು ನಾವು ಇಟ್ಕೊಂಡು ಹೋಗಲಿಲ್ಲ, ರೀಸನ್ ಕಲಿತೀವಲ್ವಾ. ಸೊ ಹಾಗೆ ಇವಾಗ ಕ್ಯಾಬ್ ಬಂತು. ಸೊ ಕ್ಯಾಬಲ್ಲಿ ದೂರಕ್ಕೆ ಹೋಗ್ತಾ ಇದ್ದೀವಿ, ಹೊರಟ್ವಿ ನಾವು. ಸೊ ಇನ್ನು ಸೀದಾ ಅಲ್ಲೇ ಲಂಚ್ ಮಾಡೋಣ ಅಂತ, ಸಂಜೆ ಡಿನ್ನರ್ಗೆ ಹೋಗೋಣ ಹೊರಗಡೆ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ಸೊ ನೈಟ್ ಡಿನ್ನರ್ ಒಳ್ಳೇದಿರುತ್ತಲ್ವಾ. ಸೊ ಹಾಗೆ ಸಂಜೆ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಸೊ ತಪ್ಪು ತಿಳ್ಕೊಬೇಡಿ. ಸೊ ಇವನೇ ನಮ್ಮ ಅತ್ತೆ ಮಗ. ಸೊ ಇವ್ನು ನೋಡಿ ಪೋಸ್ ಕೊಡ್ತಿದ್ದಾನೆ, ನೋಡಿ ಹಿಂಗೆ ಕೊಡ್ತೀವಿ, ಅವ್ರು ನಮ್ಮ ಅತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್. ಲಿಟ್ರಲಿ ಗೈಸ್ ಏನು ಹೇಳ್ಬೇಕಂದ್ರೆ ಟ್ರಾಫಿಕ್ ಗೈಸ್, ಏನು ಟ್ರಾಫಿಕ್ ಅಂತೀರಾ, ಎಲ್ಲಿ ನೋಡಿದ್ರು ಟ್ರಾಫಿಕ್. ಸೊ ನಾವು ಅರ್ಧ ಗಂಟೆಯಲ್ಲಿ ರೀಚ್ ಆಗೋ ಏರಿಯಾಗೆ 1 hour ಹಿಡಿಯುತ್ತೆ ಗೈಸ್. ಹೆಂಗಂದ್ರೆ ಟ್ರಾಫಿಕ್, ಎಲ್ಲಿ ನೋಡಿದ್ರು ಟ್ರಾಫಿಕ್, ಸಿಗ್ನಲ್. ಸೊ ಏನು ಮಾಡೋಕ್ಕೂ ಆಗಲ್ಲ. ಸೊ ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಒಂದು ಅಟ್ಲೀಸ್ಟ್ ಅರ್ಧ ಗಂಟೆ ಬೇಗನೆ ಹೊರಟ್ರೆ ಟೈಮಿಗೆ ಎಲ್ಲೋ ರೀಚ್ ಆಗುತ್ತೆ ಅನಿಸುತ್ತೆ ಅಷ್ಟೇ ಗೈಸ್. ನಾವು ಇವಾಗ ಮನೆಗೆ ಬಂದ್ವಿ. ಸೊ ಅವ್ರು ಜ್ಯೂಸ್ ತಗೊಳ್ತೀನಿ ಅಂತ ಹೋಗ್ತಾ ಇದೀವಿ. ಅಲ್ಲಿ ಹಿಂದೆ ಕಾಣ್ತಿರೋ ಬಿಲ್ಡಿಂಗಲ್ಲಿ ಇರೋದು ನಾವು ಗೈಸ್. ನೋಡ್ತಿದ್ದೀರಾ, ಅದೇ ಬಿಲ್ಡಿಂಗಲ್ಲಿ ಇರೋದು. ನನ್ನ ಬ್ಲಾಗ್ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಟಾಟಾ, ಬಾಯ್. ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ.